ಡಿಯರ್ ಸ್ಟೂಡೆಂಟ್ಸ್, ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಡೋನಾ ಲಾರಾ ಮತ್ತು ಡಾನ್ ಗೊನ್ಜಾಲೋ ಇವರ ಒಂದು ಕಾನ್ವರ್ಜೇಷನ್ ಅನ್ನು ಯಾವ ರೀತಿ ರಿಪೋರ್ಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಗಮನಿಸಿ, ಡೋನಾ ಲಾರಾ ಹೇಳ್ತಕ್ಕಂಥದ್ದು ಡೂ ಯು ಯೂಸ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ ಗಮನಿಸಿ, ಡೂ ಯು ಯೂಸ್ ಎ ಶೂ ಬ್ರಷ್ ಅಂದರೆ ನೀನು ಶೂ ಬ್ರಷ್ ಅನ್ನ ಯೂಸ್ ಮಾಡ್ತೀಯಾ ಒಂದು ಹ್ಯಾಂಡ್ ಕರ್ಚೀಫ್ ಆಗಿ ಅಂತ ಡೋನಾ ಲಾರಾ ಕೇಳ್ತಾ ಇದ್ದಾಳೆ ಡಾನ್ ಗೊನ್ಜಾಲೋನ. ಸೊ ಇಲ್ಲಿ ಇದು ಎಸ್ ಆರ್ ನೋ ಕ್ವಶನ್ ಆಗಿದೆ. ಸೊ ಈಗಿದ್ದಾಗ ನಾವೇನು ಮಾಡ್ತೀವಿ ಅಂದರೆ ಇಫ್ ಅಥವಾ ವೆದರ್ಗಳನ್ನು ಯೂಸ್ ಮಾಡಿಕೊಂಡು ಆ ಸೆಂಟೆನ್ಸನ್ನು ರಿಪೋರ್ಟ್ ಮಾಡಬೇಕು. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ಈಗ ಫಸ್ಟ್ ಸೆಂಟೆನ್ಸನ್ನು ಯಾವ ರೀತಿ ರಿಪೋರ್ಟ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಡೋನಾ ಲಾರಾ ಹೇಳ್ತಾ ಇರೋದ್ರಿಂದ ಕ್ವಶನ್ ಅನ್ನು ಕೇಳ್ತಾ ಇದ್ದಾಳಲ್ವಾ. ಸೊ ಡೋನಾ ಲಾರಾ ಆಸ್ಕ್ಡ್ ಅಂತ ವರ್ಬನ್ನು ಯೂಸ್ ಮಾಡ್ಕೋತೇವೆ, ಯಾಕೆಂದರೆ ಕ್ವಶನ್ ಆಗಿರೋದ್ರಿಂದ. ಡೋನಾ ಲಾರಾ ಆಸ್ಕ್ಡ್ ಯಾರನ್ನ? ಡಾನ್ ಗೊನ್ಜಾಲೋ ಅಲ್ವಾ. ಸೊ ಹೆಸರನ್ನು ಬರ್ಕೊಳ್ತೇವೆ, ಡಾನ್ ಗೊನ್ಜಾಲೋ. ಸೊ ಏನು ಕೇಳ್ತಾ ಇದ್ದಾಳೆ? ಡು ಯು ಯೂಸ್ ಎ ಶೂ ಬ್ರಷ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಇಫ್ ಅನ್ನು ಮೊದಲಿಗೆ ತೆಗೆದುಕೊಳ್ತೇವೆ. ಇಫ್ ಮತ್ತು ಯೂಸ್ ಇರೋ ಪ್ರನೌನ್ ಅನ್ನು ಚೇಂಜ್ ಮಾಡಬೇಕಾಗುತ್ತೆ. ಯು ಇರೋದನ್ನು ನಾವು ಹಿ ಅಂತ ಚೇಂಜ್ ಮಾಡ್ತೇವೆ, ಯಾಕಂದರೆ ಡಾನ್ ಗೊನ್ಜಾಲೋ ಕುರಿತು ಬಳಸಿರ್ತಕ್ಕಂತಹ ಪ್ರನೌನ್ ಅದಾಗಿರೋದ್ರಿಂದ ಇಫ್ ಹಿ ಅಂತ ಚೇಂಜ್ ಆಗುತ್ತೆ. ಮತ್ತು ನೋಡಿ, ಡೂ ಅನ್ನೋದು ಈ ಕಡೆ ಬಂದಿರುತ್ತೆ, ಡೂ ಯೂಸ್ ಅನ್ನೋದು V1 ಫಾರ್ಮೇ ಆಗುತ್ತೆ ಅಲ್ವಾ. ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೇವೆ ಅಂದರೆ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾಗುತ್ತೆ ಆ ವರ್ಬನ್ನು. ಯೂಸ್ ಇರೋದು ಯೂಸ್ಡ್ ಅಂತ ಆಗುತ್ತೆ, ಇಫ್ ಹಿ ಯೂಸ್ಡ್ ಅಂತ ಆಗುತ್ತೆ. ಇಫ್ ಹಿ ಯೂಸ್ಡ್, ಇನ್ನು ಉಳಿದಿರ್ತಕ್ಕಂಥದ್ದು ಆ್ಯಸ್ ಇಟ್ ಈಸ್ ಇರುತ್ತೆ. ಎ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಫ್ ಅಂತೇಳಿ. ಎ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚೀಫ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಇಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇನ್ನು ಸೆಕೆಂಡ್ ಸೆಂಟೆನ್ಸ್ ನೋಡಿ, ಡಾನ್ ಗೊನ್ಜಾಲೋ ಏನು ಮಾಡ್ತಾ ಇದ್ದಾನೆ? ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂತ ಇದೆ. ಸೊ ಅವನು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾನೆ, ಬಟ್ ಇದು WH ಕ್ವಶನ್ ಆಗಿದೆ. ಸೊ ಇಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅಂತ ನೋಡಿ. ವಾಟ್ ರೈಟ್ ಹ್ಯಾವ್ ಯು ಇರೋದನ್ನ ವಾಟ್ ರೈಟ್ ಆ್ಯಸ್ ಇಟ್ ಈಸ್ ಇರುತ್ತೆ, ಹ್ಯಾವ್ ಯು ಇರೋದು ಎಕ್ಸ್ಚೇಂಜ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ. ಯು ಅನ್ನೋದು ಈ ಕಡೆ ಬರಬೇಕು ಮತ್ತು ಹ್ಯಾವ್ ಅನ್ನೋದು ಈ ಕಡೆ ಹೋಗುತ್ತೆ. ಯು ಇರೋದು, ಯು ಅಂದರೆ ಡಾನ್ ಲಾರಾ ಅಲ್ವಾ, ಶಿ ಅಂತ ಚೇಂಜ್ ಆಗುತ್ತೆ. ಯು ಇರೋದು ಶಿ ಅಂತ ಚೇಂಜ್ ಆಗಬೇಕು. ಟು ಕ್ರಿಟಿಸೈಸ್ ಮೈ ಅಂದರೆ ಡಾನ್ ಗೊನ್ಜಾಲೋ ಕುರಿತು ಬಳಸಿರತಕ್ಕಂತಹ ಪ್ರನೌನ್ ಇದಲ್ವಾ. ಸೊ ಮೈ ಇರೋದು ಹಿಸ್ ಅಂತ ಚೇಂಜ್ ಆಗಬೇಕು, ಹಿಸ್ ಆ್ಯಕ್ಷನ್ಸ್ ಅಂತೇಳಿ. ಸೊ ಇಷ್ಟು ಬದಲಾವಣೆ ಮಾಡಿಕೊಂಡು ನೀವು ಬರಿಬೇಕಾಗುತ್ತೆ. ಸೊ ಈಗ ಡಾನ್ ಗೊನ್ಜಾಲೋ ಕ್ವಶನ್ ಕೇಳ್ತಾ ಇರೋದ್ರಿಂದ ಡಾನ್ ಗೊನ್ಜಾಲೋ ಆಸ್ಕ್ಡ್ ಡೋನಾ ಲಾರಾ ಅಂತ ಬರ್ಕೊಳ್ತೇವೆ ಸ್ಟಾರ್ಟಿಂಗಲ್ಲಿ. ಡೋನಾ ಲಾರಾ ವಾಟ್ ರೈಟ್ ಇರೋದನ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ, ವಾಟ್ ರೈಟ್. ಈಗ ನೋಡಿ, ಯು ಇರೋದನ್ನ ಶಿ ಅಂತ ಚೇಂಜ್ ಮಾಡ್ತಾ ಇದ್ದೇವೆ ಮತ್ತು ಹ್ಯಾವ್ ಇರೋದನ್ನ ಪಾಸ್ಟ್ ಟೆನ್ಸ್ಗೆ ಹ್ಯಾಡ್ ಅಂತ ಚೇಂಜ್ ಮಾಡ್ತೇವೆ. ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್. ಮೈ ಇರೋದನ್ನ ಹೀಸ್ ಅಂತ ಚೇಂಜ್ ಮಾಡ್ತೇವೆ, ಹೀಸ್ ಆಕ್ಷನ್ಸ್. ಸೊ ಇಲ್ಲಿಗೆ ಎರಡನೇ ಸ್ಟೇಟ್ಮೆಂಟ್ ಅಥವಾ ಎರಡನೇ ಲೈನ್ ಕೂಡ ಮುಗೀತು. ಇನ್ನು ಡೋನಾ ಲಾರಾ ಹೇಳ್ತಕ್ಕಂಥದ್ದು ನೋಡಿ, ನೇಬರ್ಸ್ ರೈಟ್ ಅಂತ ಇದೆ. ಅಂದರೆ ಐ ಹ್ಯಾವ್ ನೇಬರ್ಸ್ ರೈಟ್ ಅಂತ ಅವಳು ಹೇಳಿರ್ತಾಳೆ. ಸೊ ನಾವು ಇಲ್ಲೇನು ಮಾಡಬೇಕು ಅಂದರೆ ಡೋನಾ ಲಾರಾ ರಿಪ್ಲೈಡ್ ದಟ್ ಅಂತ ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ತೇವೆ. ಡೋನಾ ಲಾರಾ ರಿಪ್ಲೈಡ್ ದಟ್ ಅಥವಾ ಆನ್ಸರ್ಡ್ ದಟ್ ಅಂತಲೂ ಕೂಡ ನೀವು ಬರಿಬೋದು. ಡೋನಾ ಲಾರಾ ರಿಪ್ಲೈಡ್ ದಟ್. ಇಟ್ ವಾಸ್ ಎ ನೇಬರ್ಸ್ ರೈಟ್ ಅಂತಾನೂ ಬರೀಬಹುದು ನೀವು. ಅಥವಾ ಅವಳು ಐ ಹ್ಯಾವ್ ಎ ನೈಬರ್ಸ್ ರೈಟ್ ಅಂತ ಹೇಳಿದಾಳೆ ಅಂದ್ಕೊಂಡ್ರೆ ಐ ಇರೋದನ್ನ ಶಿ ಅಂತ ಚೇಂಜ್ ಮಾಡ್ತೇವೆ, ಹ್ಯಾವ್ ಇರೋದನ್ನ ಹ್ಯಾಡ್ ಅಂತ ಚೇಂಜ್ ಮಾಡ್ತೇವೆ. ಶಿ ಹ್ಯಾಡ್ ಎ ನೇಬರ್ಸ್ ರೈಟ್ ಅಂತ ಹೇಳ್ತಾಳೆ. ಅಥವಾ ಇದರ ಬದಲಾಗಿ ನೀವು ಇಟ್ ಅಂತಾನು ಕೂಡ ಯೂಸ್ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ದಟ್ ಆದಮೇಲೆ ಇಲ್ಲಿಂದ ಇಟ್ ವಾಸ್ ಅ ನೇಬರ್ಸ್ ರೈಟ್ ಅಂತಾನು ಕೂಡ ನೀವು ಬರಿಬೋದು. ಎರಡು ಬರೆದ್ರು ಕೂಡ ನಿಮ್ಮ ಉತ್ತರ ಸರಿಯಾಗುತ್ತೆ. ಇನ್ನು ಡಾನ್ ಗೊನ್ಜಾಲೋ ಏನು ಹೇಳ್ತಾ ಇದ್ದಾನೆ? ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್ ಅಂತ ಇದೆ. ಸೊ ಇಲ್ಲಿ ಐ ಅಂದರೆ ಡಾನ್ ಗೊನ್ಜಾಲೋ ಅಲ್ವಾ. ಸೊ ಇದನ್ನು ಪ್ರನೌನ್ ಹಿ ಅಂತ ಚೇಂಜ್ ಮಾಡಬೇಕು. ಡೂ ಇರೋದನ್ನ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು, ಡಿಡ್ ಅಂತ ಆಗುತ್ತೆ. ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಸೊ ಉಳಿದಿರ್ತಕ್ಕಂಥದ್ದು ಯಾವುದೇ ಬದಲಾವಣೆ ಆಗೋದಿಲ್ಲ. ಡಾನ್ ಗೊನ್ಜಾಲೋ ಸೆಡ್ ದಟ್. ಡಾನ್ ಗೊನ್ಜಾಲೋ ಸೆಡ್ ದಟ್ ಅಂತ ಬರ್ಕೊಳ್ತೇವೆ.
ಡಾನ್ ಗೊಂಜಾಲೋ ಸೆಡ್ ದ್ಯಾಟ್ ಐ ಇರೋದು ಈ ಚೇಂಜ್ ಆಯಿತು, ಡೂ ಇರೋದು ಡಿಡ್ ಅಂತ ಚೇಂಜ್ ಆಯಿತು. ಹಿ ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ಸೆನ್ಸ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದಾವೆ. ಇನ್ನು ಕೊನೆಯದು ಯು ಆರ್ ವೆರಿ ಪೊಲೈಟ್ ಅಂತ ಇದೆ. ಸೊ ಇದನ್ನು ಹೇಳ್ತಕ್ಕಂಥವಳು ಡೋನಾ ಲೋರಾ ಅಲ್ವಾ. ಸೊ ಡೋನಾ ಲೋರಾ ರಿಪ್ಲೈಡ್ ದ್ಯಾಟ್ ಅಂತ ಬರಿಬೋದು ಅಥವಾ ಟೋಲ್ಡ್ ಅಂತಲೂ ಬರಿಬೋದು. ಡೋನಾ ಲೋರಾ ಟೋಲ್ಡ್ ಯಾರಿಗೆ? ಡಾನ್ ಗೊಂಜಾಲೋಗಲ್ವಾ. ಸೊ ಡಾನ್ ಗೊಂಜಾಲೋ ದ್ಯಾಟ್ ಯು ಇರೋದನ್ನು ನಾವು ಪ್ರನೌನ್ ಚೇಂಜ್ ಮಾಡ್ತಾ ಇದ್ದೇವೆ. ಯಾರಿಗೆ ಹೇಳಿರೋದು? ಡಾನ್ ಗೊಂಜಾಲೋಗೆ ಅಲ್ವಾ. ಸೊ ಹಿ ಅಂತ ಚೇಂಜ್ ಆಗುತ್ತೆ. ಅದೇ ರೀತಿ ಆರ್ ಇರೋದನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾಗುತ್ತೆ, ವಾಸ್ ಅಂತೇಳಿ ಚೇಂಜ್ ಮಾಡ್ತೇವೆ. ಸೊ ದ್ಯಾಟ್ ಹಿ ವಾಸ್ ವೆರಿ ಪೊಲೈಟ್ ಅಂತೇಳಿ. ವಿದ್ಯಾರ್ಥಿಗಳೇ, ಈ ರೀತಿ ನೀವು ಈ ಒಂದು ಕಾನ್ವರ್ಜೇಷನ್ನ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬಹುದು. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ.